ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳೊಂದಿಗೆ ಮಾತಾಡುವಂತಹ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ಕಲಿಯೋಣ. ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನದು? ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ್ಯಾಟ್ ಎಂದು ಹೇಳಬೇಕು. ಇದು ಏನು? ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ಸ್ ದಿಸ್ ಎಂದು ಹೇಳಬೇಕು. ಅಲ್ಲಿ ನೋಡು, ಲುಕ್ ದೇರ್. ಇಲ್ಲಿ ನೋಡು ಅಂದರೆ ಲುಕ್ ಹಿಯರ್. ಚಪ್ಪಾಳೆ ತಟ್ಟು ಅಂದರೆ ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್. ನಿನ್ನ ಮೂಗನ್ನು ಮುಟ್ಟಿಕೋ. ಇದನ್ನು ಇಂಗ್ಲೀಷ್ನಲ್ಲಿ ಟಚ್ ಯುವರ್ ನೋಸ್ ಎಂದು ಹೇಳಬೇಕು. ಫಸ್ಟ್ ಸೆಂಟೆನ್ಸ್, ಚೆನ್ನಾಗಿ ಉತ್ತರಿಸು ಅಂದರೆ ಆನ್ಸರ್ ನೈಸ್ಲಿ. ಶಾಲೆಯಲ್ಲಿ ಜಗಳ ಮಾಡಬೇಡ. ಡೋಂಟ್ ಫೈಟ್ ಇನ್ ಸ್ಕೂಲ್. ದುಃಖ ಪಡಬೇಡ ಅಂದರೆ ಡೋಂಟ್ ಬಿ ಸ್ಯಾಡ್. ಇದು ಯಾವ ಬಣ್ಣ? ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಕಲರ್ ಈಸ್ ದಿಸ್. ಇತರರನ್ನು ತಳ್ಳಬೇಡ. ಡೋಂಟ್ ಪುಷ್ ಅದರ್ಸ್. ಒಳ್ಳೆಯ ಸ್ನೇಹಿತನಾಗು. ಬಿ ಅ ಗುಡ್ ಫ್ರೆಂಡ್. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಕೈಗಳನ್ನು ಎತ್ತು. ಇದನ್ನು ಇಂಗ್ಲೀಷ್ನಲ್ಲಿ ರೈಸ್ ಯುವರ್ ಹ್ಯಾಂಡ್ಸ್ ಎಂದು ಹೇಳಬೇಕು. ನಿನ್ನ ಕಣ್ಣುಗಳನ್ನು ಮಿಟುಕಿಸು. ಇದನ್ನು ಇಂಗ್ಲೀಷ್ನಲ್ಲಿ ಬ್ಲಿಂಕ್ ಯುವರ್ ಐಸ್ ಎಂದು ಹೇಳಬೇಕು. ತಲೆ ಅಲ್ಲಾಡಿಸು. ಶೇಕ್ ಯುವರ್ ಹೆಡ್. ನೆಕ್ಸ್ಟ್ ಸೆಂಟೆನ್ಸ್, ಎತ್ತರಕ್ಕೆ ಹಾರು ಅಂದರೆ ಜಂಪ್ ಅಪ್ ಹೈ ಎಂದು ಹೇಳಬೇಕು. ನೆಕ್ಸ್ಟ್, ಮುಂದೆ ನಡೆ ಅಂದರೆ ವಾಕ್ ಫಾರ್ವರ್ಡ್. ಹಿಂದೆ ನಡೆ ಅಂದರೆ ವಾಕ್ ಬ್ಯಾಕ್ವರ್ಡ್. ಸೆಂಟೆನ್ಸ್, ದಯೆಯಿಂದಿರಿ ಅಂದರೆ ಬಿ ಕೈಂಡ್. ಅಷ್ಟು ಸಾಕು. ದ್ಯಾಟ್ಸ್ ಇನಫ್. ಒಳಗೆ ಬಾ. ಕಮ್ ಇನ್ಸೈಡ್. ಗುಡ್ ನೈಟ್ ಹೇಳು ಅನ್ನೋದಕ್ಕೆ ಸೇ ಗುಡ್ ನೈಟ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಇಲ್ಲಿ ಬಾ ಅಂದರೆ ಕಮ್ ಹಿಯರ್. ಕುಳಿತುಕೋ ಅಂದರೆ ಸಿಟ್ ಡೌನ್. ನೆಕ್ಸ್ಟ್, ಧನ್ಯವಾದ ಹೇಳು. ಇದನ್ನು ಇಂಗ್ಲೀಷ್ನಲ್ಲಿ ಸೇ ಥ್ಯಾಂಕ್ ಯು ಎಂದು ಹೇಳಬೇಕು. ಕ್ಷಮೆ ಕೇಳು ಅಂದರೆ ಸೇ ಸಾರಿ. ಅದನ್ನು ನನಗೆ ಕೊಡು. ಇದನ್ನು ಇಂಗ್ಲೀಷ್ನಲ್ಲಿ ಗಿವ್ ಮಿ ದ್ಯಾಟ್ ಎಂದು ಹೇಳಬೇಕು. ಇದನ್ನು ತೆಗೆದುಕೋ. ಟೇಕ್ ದಿಸ್. ನಿನ್ನ ಕೈ ತೊಳೆದುಕೋ. ಇದನ್ನು ಇಂಗ್ಲೀಷ್ನಲ್ಲಿ ವಾಶ್ ಯುವರ್ ಹ್ಯಾಂಡ್ಸ್ ಎಂದು ಹೇಳಬೇಕು. ಹಲ್ಲುಜ್ಜಿಕೋ ಅಂದರೆ ಬ್ರಷ್ ಯುವರ್ ಟೀತ್. ಸೆಂಟೆನ್ಸ್, ಚೆನ್ನಾಗಿ ಆಟ ಆಡು. ಪ್ಲೇ ನೈಸ್ಲಿ. ನಿನಗೆ ಹಸಿವಾಗಿದೆಯೇ? ಇದನ್ನು ಇಂಗ್ಲೀಷ್ನಲ್ಲಿ ಆರ್ ಯು ಹಂಗ್ರಿ ಎಂದು ಹೇಳಬೇಕು. ನಿನಗೆ ನಿದ್ದೆ ಬರ್ತಾ ಇದೆಯಾ? ಇದನ್ನು ಇಂಗ್ಲೀಷ್ನಲ್ಲಿ ಆರ್ ಯು ಸ್ಲೀಪಿ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಅದನ್ನು ಮುಟ್ಟಬೇಡ. ಡೋಂಟ್ ಟಚ್ ದ್ಯಾಟ್. ನನ್ನ ಜೊತೆ ಬಾ. ಕಮ್ ವಿತ್ ಮೀ. ಲೆಟ್ಸ್ ಗೋ ಅಂದರೆ ನಾವು ಹೋಗೋಣ. ನೆಕ್ಸ್ಟ್ ಸೆಂಟೆನ್ಸ್, ನಿಧಾನವಾಗಿ ತಿನ್ನು. ಈಟ್ ಸ್ಲೋಲಿ ಎಂದು ಹೇಳಬೇಕು. ಊಟ ರುಚಿಯಾಗಿದೆಯಾ?
ಈಸ್ ದ ಫುಡ್ ಟೇಸ್ಟಿ, ಈಸ್ ದ ಫುಡ್ ಟೇಸ್ಟಿ ಎಂದು ಹೇಳಬೇಕು. ಊಟ ಮಾಡುವಾಗ ಮಾತನಾಡಬೇಡ. ಡೋಂಟ್ ಟಾಕ್ ವೈಲ್ ಈಟಿಂಗ್, ಡೋಂಟ್ ಟಾಕ್ ವೈಲ್ ಈಟಿಂಗ್. ನಿನ್ನ ಬಾಯಿ ಒರೆಸಿಕೋ. ಇದನ್ನು ಇಂಗ್ಲೀಷ್ನಲ್ಲಿ ವೈಪ್ ಯುವರ್ ಮೌತ್, ವೈಪ್ ಯುವರ್ ಮೌತ್ ಎಂದು ಹೇಳಬೇಕು. ನಿನ್ನ ಶಿಕ್ಷಕರ ಮಾತು ಕೇಳು. ಲಿಸನ್ ಟು ಯುವರ್ ಟೀಚರ್, ಲಿಸನ್ ಟು ಯುವರ್ ಟೀಚರ್. ಒಳ್ಳೆಯ ವಿದ್ಯಾರ್ಥಿಯಾಗು. ಬಿ ಅ ಗುಡ್ ಸ್ಟೂಡೆಂಟ್, ಬಿ ಅ ಗುಡ್ ಸ್ಟೂಡೆಂಟ್. ನೆಕ್ಸ್ಟ್, ನಿನ್ನ ಶಿಕ್ಷಕರನ್ನು ಗೌರವಿಸು. ರೆಸ್ಪೆಕ್ಟ್ ಯುವರ್ ಟೀಚರ್ಸ್, ರೆಸ್ಪೆಕ್ಟ್ ಯುವರ್ ಟೀಚರ್ಸ್. ಹಿಂದೆ ಮಾತನಾಡಬೇಡ. ಡೋಂಟ್ ಟಾಕ್ ಬ್ಯಾಕ್, ಡೋಂಟ್ ಟಾಕ್ ಬ್ಯಾಕ್. ತರಗತಿಯಲ್ಲಿ ಸರಿಯಾಗಿ ಕುಳಿತುಕೋ. ಇದನ್ನು ಇಂಗ್ಲೀಷ್ನಲ್ಲಿ ಸಿಟ್ ಪ್ರಾಪರ್ಲಿ ಇನ್ ಕ್ಲಾಸ್, ಸಿಟ್ ಪ್ರಾಪರ್ಲಿ ಇನ್ ಕ್ಲಾಸ್ ಎಂದು ಹೇಳಬೇಕು. ನೆಕ್ಸ್ಟ್, ಸರಿಯಾಗಿ ಕೂಡು ಅಂದರೆ ಸಿಟ್ ಪ್ರಾಪರ್ಲಿ. ಕೂಗಬೇಡ ಅಥವಾ ಚೀರಬೇಡ ಹೀಗೆ ಹೇಳೋದಕ್ಕೆ ಡೋಂಟ್ ಶೌಟ್, ಡೋಂಟ್ ಶೌಟ್ ಎಂದು ಹೇಳಬೇಕು. ನಿನ್ನ ಕೈ ತೊಳೆ. ವಾಶ್ ಯುವರ್ ಹ್ಯಾಂಡ್ಸ್, ವಾಶ್ ಯುವರ್ ಹ್ಯಾಂಡ್ಸ್. ನಿದ್ರೆಗೆ ಸಮಯವಾಗಿದೆ. ಇಟ್ಸ್ ಟೈಮ್ ಟು ಸ್ಲೀಪ್, ಇಟ್ಸ್ ಟೈಮ್ ಟು ಸ್ಲೀಪ್. ನೀರು ಕುಡಿ ಅಂದರೆ ಡ್ರಿಂಕ್ ವಾಟರ್, ಡ್ರಿಂಕ್ ವಾಟರ್. ವಸ್ತುಗಳನ್ನು ಎಸೆಯಬೇಡ. ಡೋಂಟ್ ಥ್ರೋ ಥಿಂಗ್ಸ್, ಡೋಂಟ್ ಥ್ರೋ ಥಿಂಗ್ಸ್. ನೆಕ್ಸ್ಟ್, ಇಲ್ಲಿ ನೋಡು ಅಂದರೆ ಲುಕ್ ಹಿಯರ್. ದಯವಿಟ್ಟು ನಗು. ಇದನ್ನು ಇಂಗ್ಲೀಷ್ನಲ್ಲಿ ಸ್ಮೈಲ್ ಪ್ಲೀಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಪ್ರೌಡ್ ಆಫ್ ಯು, ಐ ಆಮ್ ಪ್ರೌಡ್ ಆಫ್ ಯು ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಒಂದು ಆಟ ಆಡೋಣ ಅಂದರೆ ಲೆಟ್ಸ್ ಪ್ಲೇ ಅ ಗೇಮ್, ಲೆಟ್ಸ್ ಪ್ಲೇ ಅ ಗೇಮ್. ನಿನ್ನ ಊಟ ಮುಗಿಸು. ಫಿನಿಶ್ ಯುವರ್ ಫುಡ್, ಫಿನಿಶ್ ಯುವರ್ ಫುಡ್. ನಾವು 1 ರಿಂದ 10 ಎಣಿಸೋಣ ಅಂದರೆ ಲೆಟ್ಸ್ ಕೌಂಟ್ 1 to 10, ಲೆಟ್ಸ್ ಕೌಂಟ್ 1 to 10. ನೆಕ್ಸ್ಟ್ ಸೆಂಟೆನ್ಸ್, ಗಮನವಿಟ್ಟು ಕೇಳು ಅಂದರೆ ಲಿಸನ್ ಕೇರ್ಫುಲಿ, ಲಿಸನ್ ಕೇರ್ಫುಲಿ. ನಿನ್ನ ಸರದಿಗಾಗಿ ಕಾಯಿ ಅಂದರೆ ವೇಟ್ ಫಾರ್ ಯುವರ್ ಟರ್ನ್, ವೇಟ್ ಫಾರ್ ಯುವರ್ ಟರ್ನ್. ನಿನ್ನ ಹಿರಿಯರನ್ನು ಗೌರವಿಸು. ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ಸೆಂಟೆನ್ಸ್, ನಾವು ಹೊರಗೆ ಹೋಗೋಣ. ಇದನ್ನು ಇಂಗ್ಲೀಷ್ನಲ್ಲಿ ಲೆಟ್ಸ್ ಗೋ ಔಟ್ಸೈಡ್, ಲೆಟ್ಸ್ ಗೋ ಔಟ್ಸೈಡ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಆಕಾಶವನ್ನು ನೋಡು. ಇದನ್ನು ಇಂಗ್ಲೀಷ್ನಲ್ಲಿ ಲುಕ್ ಎಟ್ ದ ಸ್ಕೈ, ಲುಕ್ ಎಟ್ ದ ಸ್ಕೈ ಎಂದು ಹೇಳಬೇಕು. ಪಕ್ಷಿಯನ್ನು ನೋಡು. ಲುಕ್ ಎಟ್ ದ ಬರ್ಡ್, ಲುಕ್ ಎಟ್ ದ ಬರ್ಡ್. ಜೋರಾಗಿ ಹೇಳು. ಸೇ ಇಟ್ ಲೌಡ್ಲಿ, ಸೇ ಇಟ್ ಲೌಡ್ಲಿ ಎಂದು ಹೇಳಬೇಕು. ಮೃದುವಾಗಿ ಹೇಳು ಅಂದರೆ ಸೇ ಇಟ್ ಸಾಫ್ಟ್ಲಿ, ಸೇ ಇಟ್ ಸಾಫ್ಟ್ಲಿ ಎಂದು ಹೇಳಬೇಕು. ಬಿಟ್ಟು ಕೊಡಬೇಡ ಅಂದರೆ ಡೋಂಟ್ ಗಿವ್ ಅಪ್, ಡೋಂಟ್ ಗಿವ್ ಅಪ್. ಮತ್ತೆ ಪ್ರಯತ್ನಿಸು ಅಂದರೆ ಟ್ರೈ ಅಗೇನ್, ಟ್ರೈ ಅಗೇನ್. ಸರಿಯಾಗಿ ಕುಳಿತುಕೋ ಅಂದರೆ ಸಿಟ್ ಪ್ರಾಪರ್ಲಿ, ಸಿಟ್ ಪ್ರಾಪರ್ಲಿ. ಚೆನ್ನಾಗಿ ಮಾತಾಡು. ಟಾಕ್ ನೈಸ್ಲಿ, ಟಾಕ್ ನೈಸ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಸ್ನೇಹಿತರಿಗೆ ಸಹಾಯ ಮಾಡು. ಇದನ್ನು ಇಂಗ್ಲೀಷ್ನಲ್ಲಿ ಹೆಲ್ಪ್ ಯುವರ್ ಫ್ರೆಂಡ್ಸ್, ಹೆಲ್ಪ್ ಯುವರ್ ಫ್ರೆಂಡ್ಸ್ ಎಂದು ಹೇಳಬೇಕು. ಪ್ರಾಣಿಗಳಲ್ಲಿ ದಯೆ ಇರಲಿ ಅಂದರೆ ಬಿ ಕೈಂಡ್ ಟು ಎನಿಮಲ್ಸ್, ಬಿ ಕೈಂಡ್ ಟು ಎನಿಮಲ್ಸ್. ನಿನ್ನ ತಂದೆ ತಾಯಿಯ ಮಾತು ಕೇಳು. ಇದನ್ನು ಇಂಗ್ಲೀಷ್ನಲ್ಲಿ ಒಬೇ ಯುವರ್ ಪೇರೆಂಟ್ಸ್, ಒಬೇ ಯುವರ್ ಪೇರೆಂಟ್ಸ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಚೆಂಡನ್ನು ಹಿಡಿ. ಕ್ಯಾಚ್ ದ ಬಾಲ್, ಕ್ಯಾಚ್ ದ ಬಾಲ್. ಚೆಂಡನ್ನು ಒದೆ ಅಂದರೆ ಕಿಕ್ ದ ಬಾಲ್. ನಿನ್ನ ಸ್ನೇಹಿತ ಯಾರು? ಹೂ ಈಸ್ ಯುವರ್ ಫ್ರೆಂಡ್, ಹೂ ಈಸ್ ಯುವರ್ ಫ್ರೆಂಡ್. ಈಗ ನಿದ್ರಿಸು ಅಂದರೆ ಸ್ಲೀಪ್ ನಾವ್, ಸ್ಲೀಪ್ ನಾವ್. ನೆಕ್ಸ್ಟ್ ಸೆಂಟೆನ್ಸ್, ಎದ್ದೇಳು ಅಂದರೆ ಗೆಟ್ ಅಪ್. ಎಚ್ಚರವಾಗು ಅಂದರೆ ವೇಕಪ್. ನೆಕ್ಸ್ಟ್ ಸೆಂಟೆನ್ಸ್, ಕಣ್ಣು ಮುಚ್ಚಿಕೋ ಅಂದರೆ ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಕಣ್ಣು ತೆರೆ ಅಂದರೆ ಓಪನ್ ಯುವರ್ ಐಸ್, ಓಪನ್ ಯುವರ್ ಐಸ್.
ಬಾಯಿ ಮುಚ್ಚುಕೋ ಅಂದರೆ ಕ್ಲೋಸ್ ಯುವರ್ ಮೌತ್, ಕ್ಲೋಸ್ ಯುವರ್ ಮೌತ್. ಬಾಯಿ ತೆರೆ ಅಂದರೆ ಓಪನ್ ಯುವರ್ ಮೌತ್, ಓಪನ್ ಯುವರ್ ಮೌತ್. ನೆಕ್ಸ್ಟ್ ಸೆಂಟೆನ್ಸ್, ಅಲ್ಲಿ ಹೋಗು ಅಂದರೆ ಗೋ ದೇರ್. ಇಲ್ಲಿ ಬಾ ಅಂದರೆ ಕಮ್ ಹಿಯರ್, ಕಮ್ ಹಿಯರ್. ನೆಕ್ಸ್ಟ್, ವೇಗವಾಗಿ ಓಡು, ರನ್ ಫಾಸ್ಟ್, ರನ್ ಫಾಸ್ಟ್. ನಿನ್ನ ಕಾಲು ಎತ್ತು, ಇದನ್ನು ಇಂಗ್ಲೀಷ್ನಲ್ಲಿ ಲಿಫ್ಟ್ ಯುವರ್ ಲೆಗ್, ಲಿಫ್ಟ್ ಯುವರ್ ಲೆಗ್. ಅಲ್ಲಿ ಹೋಗಬೇಡ, ಡೋಂಟ್ ಗೋ ದೇರ್, ಡೋಂಟ್ ಗೋ ದೇರ್. ಇಲ್ಲಿ ಬರಬೇಡ, ಡೋಂಟ್ ಕಮ್ ಹಿಯರ್, ಡೋಂಟ್ ಕಮ್ ಹಿಯರ್. ಇದನ್ನು ಮಾಡಬೇಡ, ಡೋಂಟ್ ಡೂ ದಿಸ್, ಡೋಂಟ್ ಡೂ ದಿಸ್. ಚೆಂಡನ್ನು ಎಸೆ, ಚೆಂಡನ್ನು ಎಸೆ. ಇದನ್ನು ಇಂಗ್ಲೀಷ್ನಲ್ಲಿ ಥ್ರೋ ದ ಬಾಲ್, ಥ್ರೋ ದ ಬಾಲ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನೀನು ತುಂಬ ಮುದ್ದಾಗಿ ಕಾಣುತ್ತಿದ್ದೀಯಾ. ಇದನ್ನು ಇಂಗ್ಲೀಷ್ನಲ್ಲಿ ಯು ಆರ್ ಲುಕಿಂಗ್ ಸೋ ಕ್ಯೂಟ್, ಯು ಆರ್ ಲುಕಿಂಗ್ ಸೋ ಕ್ಯೂಟ್ ಎಂದು ಹೇಳಬೇಕು. ನನಗೆ ನಿನ್ನ ಮುದ್ದಾದ ಗೊಂಬೆ ತುಂಬ ಇಷ್ಟ. ಐ ಲವ್ ಯುವರ್ ಕ್ಯೂಟ್ ಡಾಲ್, ಐ ಲವ್ ಯುವರ್ ಕ್ಯೂಟ್ ಡಾಲ್ ಎಂದು ಹೇಳಬೇಕು. ಬಾ ನನ್ನ ಕೈ ಹಿಡಿ ಅಂದರೆ ಕಮ್ ಹೋಲ್ಡ್ ಮೈ ಹ್ಯಾಂಡ್, ಕಮ್ ಹೋಲ್ಡ್ ಮೈ ಹ್ಯಾಂಡ್. ದಯವಿಟ್ಟು ಶಾಂತವಾಗಿರು, ಪ್ಲೀಸ್ ಸ್ಟೇ ಕಾಮ್, ಪ್ಲೀಸ್ ಸ್ಟೇ ಕಾಮ್. ನಿನ್ನ ನಗು ತುಂಬ ಸುಂದರವಾಗಿದೆ. ಯುವರ್ ಸ್ಮೈಲ್ ಈಸ್ ಸೋ ಬ್ಯೂಟಿಫುಲ್, ಯುವರ್ ಸ್ಮೈಲ್ ಈಸ್ ಸೋ ಬ್ಯೂಟಿಫುಲ್ ಎಂದು ಹೇಳಬೇಕು. ಇವತ್ತು ಏನು ಕಲಿತೆ. ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಡಿಡ್ ಯು ಲರ್ನ್ ಟುಡೇ, ವಾಟ್ ಡಿಡ್ ಯು ಲರ್ನ್ ಟುಡೇ. ನೆಕ್ಸ್ಟ್ ಸೆಂಟೆನ್ಸ್, ಪಾಠ ಶುರು ಮಾಡೋಣವೇ. ಶಾಲ್ ವಿ ಸ್ಟಾರ್ಟ್ ಸ್ಟಡಿಂಗ್, ಶಾಲ್ ವಿ ಸ್ಟಾರ್ಟ್ ಸ್ಟಡಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ಮೊದಲು ಕೆಲಸ ಮುಗಿಸು ನಂತರ ಆಟ. ಇದನ್ನು ಇಂಗ್ಲೀಷ್ನಲ್ಲಿ ಫಿನಿಶ್ ವರ್ಕ್ ಫಸ್ಟ್ ದೆನ್ ಪ್ಲೇ, ಫಿನಿಶ್ ವರ್ಕ್ ಫಸ್ಟ್ ದೆನ್ ಪ್ಲೇ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಊಟ ಮಾಡಿದ್ದೀಯಾ. ಇದನ್ನು ಇಂಗ್ಲೀಷ್ನಲ್ಲಿ ಡಿಡ್ ಯು ಈಟ್, ಡಿಡ್ ಯು ಈಟ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನೀರು ಕುಡಿದಿದ್ದೀಯಾ. ಡಿಡ್ ಯು ಡ್ರಿಂಕ್ ವಾಟರ್, ಡಿಡ್ ಯು ಡ್ರಿಂಕ್ ವಾಟರ್ ಎಂದು ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ತಿಂದ ಮೇಲೆ ಕೈ ತೊಳೆದುಕೋ. ಇದನ್ನು ಇಂಗ್ಲೀಷ್ನಲ್ಲಿ ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್, ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ಸಾಕು ಟಿವಿ ಈಗ ಓದು. ಇದನ್ನು ಇಂಗ್ಲೀಷ್ನಲ್ಲಿ ಇನಫ್ ಆಫ್ ಟಿವಿ ನಾವ್ ಸ್ಟಡಿ, ಇನಫ್ ಆಫ್ ಟಿವಿ ನಾವ್ ಸ್ಟಡಿ. ಹೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.